ಹಾಯ್ ನಮಸ್ತೆ. ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಒಂದೆರಡು ಟೊಮೊಟೊ ಇದ್ದರೆ ಸಾಕು, ಒಂದು ಮನೇಲಿ ಒಂದು ಬಟ್ಲು ರೈಸ್ ಉಳಿದಿತ್ತು. ಈ ರೈಸ್ ರೆಸಿಪಿ ಮಾಡಿ ನಿಮಗೆ ತೋರಿಸ್ತೀನಿ ಬನ್ನಿ. 2 ಟೊಮೊಟೊ ಇದ್ದರೆ ಸಾಕು, ಸೂಪರಾಗಿರೋ ರೆಸಿಪಿ ರೆಡಿ ಆಗುತ್ತೆ. ಸಾಂಬಾರು ಏನೂ ಇಲ್ಲಾರ್ದಾಗ ಬೇಗನೆ ಅರ್ಜೆಂಟಾಗಿ ಬಂದುಬಿಟ್ಟು ಈ ಥರ ಒಂದೆರಡು ಟೊಮೊಟೊ ಈರುಳ್ಳಿ ಹಾಕಿಬಿಟ್ಟು ಉಳಿದಿರೋ ರೈಸ್ ಬಿಟ್ಟು ಒಗ್ಗರಣೆ ಹಾಕೊಂಡು ತಿಂದರೆ ನೋಡಿ ಸೂಪರಾಗಿರುತ್ತೆ. ತುಂಬ ಟೇಸ್ಟು ಚೆನ್ನಾಗಿರುತ್ತೆ. ಹೇಗೆ ಮಾಡೋದಂತ ನಾವು ನೋಡ್ಕೊಂಬರೋಣ ಬನ್ನಿ. ಅದೇ ಬಾಣಲಿಗೆ ನಾನು ಇನ್ನೊಂದು 2 ಸ್ಪೂನ್ ಆದಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗದು ಎಣ್ಣೆ ಕಾಯ್ದ ನಂತರ ನಾವು ಸಾಸಿವೆ ಹಾಕ್ಕೊಳ್ಳೋಣ. ನೋಡಿ, ಒಂದು ಬಾಣಲಿ ಇಟ್ಕೋಬೇಕು. ಬಾಣಲಿ ಇಟ್ಕೊಂಡ್ಬಿಟ್ಟು ನಾವು ಏನು 2 ಟೊಮೊಟೊ ಏನು ತೊಗೊಂಡಿದ್ದೀವಲ್ಲ, ನಾವು ಈ ಟೊಮೊಟೊನ ಸ್ವಲ್ಪ ಹೀಗೆ ರೌಂಡಾಗಿ ಹಾಕ್ಕೊಳ್ಳೋಣ. ಹಾಕೊಂಡ್ಬಿಟ್ಟು ನಾವು ಇವಾಗ ಇದಕ್ಕೆ ಸ್ವಲ್ಪ ಒಂದು 2-3 ಸ್ಪೂನಷ್ಟು ನಾವು ಎಣ್ಣೆ ಹಾಕೋಣ. ಚೆನ್ನಾಗಿ ಸ್ವಲ್ಪ ಇದು ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಅದ್ರ ಜೊತೆಗೆ ನಾನೊಂದು ಈರುಳ್ಳಿ, ಒಂದು 4 ಬೆಳಕು ನಾನು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಈ ಚೆನ್ನಾಗಿ ನಾವು ಹಾಕಿಬಿಟ್ಟು ಸ್ವಲ್ಪ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೋಡಿ, ನಾವು ನಾಟಿ ಬೆಳ್ಳುಳ್ಳಿ ಇರೋಕ್ಕೆ ನಾನು ಸಿಪ್ಪೆ ಬಿಡಿಸಿಲ್ಲ. ನೀವು ದಪ್ಪ ಬೆಳ್ಳುಳ್ಳಿ ಇದ್ದರೆ ನೀವು ಸಿಪ್ಪೆ ಬಿಡಿಸ್ಬೋದು. ಇವಾಗ ಇದಕ್ಕೆ ನಾನು ಮುಚ್ಚಳ ಮುಚ್ಚಿ 1 ನಿಮಿಷ ನಾನು ಬೇಯಿಸ್ತೀನಿ. ನೋಡಿ, ಇವಾಗ ನಾನು ಇದನ್ನು ಮುಚ್ಚಳ ಮುಚ್ತಾಯಿದ್ದೀನಿ. ಮುಚ್ಚಳ ಮುಚ್ಚಿ ಒಂದು 2 ನಿಮಿಷ ಇದನ್ನು ನಾವು ಬೇಯಿಸೋಣ. 1 ನಿಮಿಷ ಇದಾಗಿದೆ. ಇವಾಗ ಚೆನ್ನಾಗಿ ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಹಿಂಗೆ ಫ್ರೈ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ಒಂದು ಪೇಸ್ಟ್ ಮಾಡ್ಕೊಂಬರೋಣ. ತಣ್ಣಗಾಗಕ್ಕೆ ಬಿಟ್ಟು ಪೇಸ್ಟ್ ಮಾಡ್ಕೊಂಬರ್ತೀನಿ ಬನ್ನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಈ ಥರ ನಾವು ಪೇಸ್ಟು ಮಾಡ್ಕೋಬೇಕು. ಮಾಡ್ಕೊಂಬಿಟ್ಟು ಇವಾಗ ನಾವು ಒಗ್ಗರಣೆ ಹಾಕೋಣ ಬನ್ನಿ. ನೋಡಿ, ಇವಾಗ ನಾನು ಸಾಸಿವೆ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಆದಷ್ಟು, ಅರ್ಧ ಸ್ಪೂನ್ ಆದಷ್ಟು ನಾನು ಜೀರಿಗೆ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ನಾನು 1-2 ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ. ಯಾಕಂದರೆ ಸ್ವಲ್ಪ ಖಾರ ಇರಲಿ ಅಂತ. ಹಸಿಮೆಣ್ಸಿಕಾಯಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಸಖತ್ತಾಗಿ ಕೊಡುತ್ತೆ. ಅದಕ್ಕೋಸ್ಕರ ನಾನು 2 ಹಸಿಮೆಣ್ಸಿಕಾಯಿ ಹಾಕಿದ್ದೀನಿ. ನೀವು ನೋಡಿ, ಹಸಿಮೆಣ್ಸಿಕಾಯಿ ನಾವು ಏನು ಪೇಸ್ಟ್ ಮಾಡ್ಕೊಂಬಂದಿದ್ದೀವಲ್ಲ ಆ ಪೇಸ್ಟು ಹಾಕೋಣ. ಸ್ವಲ್ಪ ಇದಕ್ಕೆ ನೀರು ಹಾಕೊಂಡ್ಬಿಟ್ಟು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ನೀರು ಹಾಕೊಂಡ್ಬಿಟ್ಟು ಇದಕ್ಕೆ ಹಾಕಿ ಚೆನ್ನಾಗಿ ಇದನ್ನು ಬೇಯಿಸೋಣ. ಮೊದಲೇ ನಾವು ಚೆನ್ನಾಗೆಲ್ಲ ಹುರ್ಕೊಂಡಿರ್ತೀವಿ, ಜಾಸ್ತಿ ಹೊತ್ತೇನು ಬೇಯಿಸೋಕ್ಕಾಗಿಲ್ಲ. ಈಗ ಸ್ವಲ್ಪ ಮಸಾಲೆಗಳು ಹಾಕಿಬಿಟ್ಟು ಇದಕ್ಕೆ ಸ್ವಲ್ಪ ನೀರು ಹಾಕಿ ನಾವು ಇದನ್ನು ಚೆನ್ನಾಗಿ ಬೇಯಕ್ಕೆ ಬಿಡೋಣ. ನೋಡಿ, ನಾನು ರೆಡ್ ಕಾಶ್ಮೀರ್ ಚಿಲ್ಲಿ ಪೌಡ್ರ್ 2 ಸ್ಪೂನ್ ತೊಗೊಂಡಿದ್ದೀನಿ. ಅರ್ಧ ಸ್ಪೂನ್ ಉಪ್ಪು, 1.5 ಸ್ಪೂನ್ ಧನಿಯಾ ಪುಡಿ, ಒಂದು ಅರ್ಧ ಸ್ಪೂನಷ್ಟು ನಾನು ಅರಿಶಿನ ಪುಡಿ ತೊಗೊಂಡಿದ್ದೀನಿ. ಇದೆಲ್ಲ ನಾನು ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ಹಾಕಿ ಇವಾಗ ಚೆನ್ನಾಗಿ ನಾವು ಹೀಗೆ ಫ್ರೈ ಮಾಡ್ಕೋಬೇಕು. ತುಂಬ ಚೆನ್ನಾಗಾಗುತ್ತೆ. ಇದು ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಈ ಥರ ಬೆಳ್ಳುಳ್ಳಿ ಈರುಳ್ಳಿ ಚೆನ್ನಾಗಿ ಬೇಯಿಸ್ಬಿಟ್ಟು ನಾವು ಪೇಸ್ಟ್ ಮಾಡಿ ರೈಸ್ಗೆ ಹಾಕೊಂಡ್ಬಿಟ್ರಂತರೂ ಮಸ್ತಾಗಿರುತ್ತೆ. ಅದ್ರ ಜೊತೆಗೆ ಒಂದು ಆಮ್ಲೆಟ್ ಹಾಕೊಂಡು ತಿಂದ್ರಂತರೂ ಇನ್ನೂ ಸೂಪರಾಗಿರುತ್ತೆ. ಇವಾಗ ಇದು ಸ್ವಲ್ಪ ನಾವು ನೀರು ಜಾರ್ ತೊಳ್ಕೊಂಡ್ಬಿಟ್ಟು ನೀರು ಹಾಕೋಣ. ನೋಡಿ, ಇವಾಗ ನಾನು ಜಾರ್ ತೊಳ್ಕೊಂಡ್ಬಿಟ್ಟು ನಾನು ಹಾಕ್ತಾಯಿದ್ದೇನೆ. ಇದು ಚೆನ್ನಾಗಿ ಸ್ವಲ್ಪ ಇದೆಲ್ಲ ಬೇಯಬೇಕು. ಬೆಂದ ನಂತರ ನಾವು ಒಂದು 2 ಮೊಟ್ಟೆ ನಾವು ಹಾಕೋಣ. ಇದು ಚೆನ್ನಾಗಿದು ಬೇಯಿ. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇತ್ತಂತ. ಇದು ಕುದಿಯುವಾಗ ನಾವು ಇದಕ್ಕೆ ನಿಮ್ಗೆ ಬೇಕಂದ್ರೆ ನೀವು ಮೊಟ್ಟೆ ಏನಾದ್ರು ತಿನ್ನೋರು ಇದ್ರೆ ನೀವು ಮೊಟ್ಟೆ ಹಾಕೋಬೋದು. ಇಲ್ಲ ಅಂದರೆ ಚಿಕನ್ ಇದ್ದರೆ ಒಂದು 1/4 kg ಅಷ್ಟು ಚಿಕನ್ ತೊಗೊಂಡು ನೀವು ಚಿಕನ್ನು ಹಾಕೋಬೋದು. ಇವಾಗ ನಾನು ಇದಕ್ಕೆ ಮೊಟ್ಟೆ ಹಾಕ್ತಾಯಿದ್ದೀನಿ. ಮೊಟ್ಟೆ ಹಾಕಿಬಿಟ್ಟು 1 ನಿಮಿಷ ನಾವು ಮುಚ್ಚಿದ್ರೆ ಸಾಕು, ಸೂಪರಾಗಿರೋದು ಒಂದು ರೈಸ್ ರೆಸಿಪಿ ರೆಡಿ ಆಗುತ್ತೆ. ಆವಾಗ ನೀವು ಟೇಸ್ಟ್ ನೋಡಿಬಿಟ್ಟು ನಿಮಗೆ ಗೊತ್ತಾಗುತ್ತೆ. 2 ಮೊಟ್ಟೆ ಹಾಕಿಬಿಟ್ಟು ಇವಾಗ ನಾನು ಒಂದೇ 1 ನಿಮಿಷ ನಾನು ಮುಚ್ಚಳ ಮುಚ್ತೀನಿ. ಇವಾಗ 1 ನಿಮಿಷ ನಾವು ಮುಚ್ಚಳ ಮುಚ್ತೀವಿ. ನೋಡಿ, ಇವಾಗ ಮುಚ್ಚಳ ತೆಗೆದು ನಾವು ತಿರುವೋಣ. ಇವಾಗ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಈ ಥರ ನಾವು ಮಿಕ್ಸ್ ಮಾಡಿಬಿಟ್ಟು ಇವಾಗ ರೈಸ್ ಹಾಕಿಬಿಟ್ರೆ ಮಾತ್ರ ಸೂಪರಾಗಿರುತ್ತೆ. ಇವಾಗ ಚೆನ್ನಾಗಿ ನಾವು ಮಿಕ್ಸ್ ಮಾಡೋಣ. ಸೂಪರಾಗಿರುತ್ತೆ. ಇವಾಗ ನೀವು ಖಾರ ಉಪ್ಪ ನೋಡ್ಕೊಂಡ್ಬಿಟ್ಟು ನೀವು ಇದಕ್ಕೆ ಬೇಕು ಕಡಿಮೆ ಅನಿಸಿದರೆ ನೀವು ಇದಕ್ಕೆ ಹಾಕ್ಬೋದು. ಇವಾಗ ನಾನು ಸ್ವಲ್ಪ ಫಸ್ಟು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಮಿಕ್ಸ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಇವಾಗ ನಾವು ಏನು ರೈಸ್ ತೊಗೊಂಡಿದ್ದೀವಲ್ಲ, 1 ಬಾಟಲ್ ರೈಸ್ ಹಾಕ್ತಾಯಿದ್ದೀನಿ.
ನೋಡಿ ಈ ಥರ ಹಾಕ್ಕೊಂಡ್ಬಿಟ್ಟು ನೀವು ಮಿಕ್ಸ್ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಇದ್ರ ಜೊತೆಗೆ ನಿಮ್ಗೆ ಏನೂ ಬೇಕು ಅನಿಸಲ್ಲ, ಒಂದು ಆಮ್ಲೆಟ್ ಜೊತೆಗಿದ್ರೆ ಸಾಕು ಸೂಪರಾಗಿ ರೆಡಿ ಆಗುತ್ತೆ. ಇವಾಗ ನಾವು ಈ ಥರ ಮಿಕ್ಸ್ ಮಾಡ್ಕೊಂಡು ಹಂಗೆ ಬಿಸಿ ಬಿಸಿ ತಿಂತಾ ಇದ್ದರೆ ಸೂಪರಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಾನು ಫುಲ್ ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಇವಾಗ ಲಾಸ್ಟಿಗೆ ನಾವು ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ತಟ್ಟೆಗೆ ಹಾಕ್ಕೊಂಡು ಸರ್ವ್ ಮಾಡ್ಕೊಂಡು ತಿಂತಾ ಇರೋದೆ ಅಷ್ಟು ಚೆನ್ನಾಗಿರುತ್ತೆ ಇದು ಟೇಸ್ಟು. ಈ ರೈಸ್ ರೆಸಿಪಿ ಮಾಡಿದ್ದು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.